ಬಿಜೆಪಿ ಹೈಕಮಾಂಡ್ನಿಂದ ಬಿಗ್ ಶಾಕ್ ಕಾದಿದೆಯಾ? ಯಾರ್ಯಾರು ಟಿಕೆಟ್ಗೋಸ್ಕರ ಬೇಡಿಕೆ ಇಟ್ಟಿದ್ದಾರೆ ಅವರಲ್ಲಿ ಕೆಲವರಿಗೆ. ಯಾಕೆ ಅಂತಂದ್ರೆ ಅಮಿತ್ ಶಾ ಕೈಯಲ್ಲಿ ಮತ್ತೊಂದು ಫ್ರೆಶ್ ರಿಪೋರ್ಟ್ ಇದೆಯಂತೆ. ಆ ಫ್ರೆಶ್ ರಿಪೋರ್ಟ್ ಆಧಾರದಲ್ಲಿ ಯಾರಿಗೆ ಲಕ್, ಯಾರಿಗೆ ಶಾಕ್, ಆ ವರದಿಯ ರಹಸ್ಯ ಏನು? ಕರ್ನಾಟಕದ ಮೊದಲ ಪಟ್ಟಿಯಲ್ಲಿ 16ರಿಂದ 19 ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಈ ಕುರಿತಂತೆ ಇವತ್ತಾಗಲೇ ಸಭೆ ನಡೆಯುತ್ತೆ, ಕೆಲವೇ ಕ್ಷಣದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಕೂಲಂಕುಷವಾದ ಚರ್ಚೆ ನಡೆಯುತ್ತೆ. ಕರ್ನಾಟಕದಿಂದಲೂ ಕೂಡ ಬಿಜೆಪಿ ನಾಯಕರು ಹೋಗಿದ್ದಾರೆ. ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ವಿಜಯೇಂದ್ರ ಇವರೆಲ್ಲರ ನೇತೃತ್ವದಲ್ಲೇ ಚರ್ಚೆ ಮಾಡ್ತಾರೆ. ಆ ಚರ್ಚೆಯಲ್ಲಿ ಈಗಾಗಲೇ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಇಂಥವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಇಂಥವ್ರಿಗೆ ಟಿಕೆಟ್ ಸಿಗುತ್ತೆ, ಹೊಸ ಅಭ್ಯರ್ಥಿ, ಅಚ್ಚರಿ ಅಭ್ಯರ್ಥಿ, ಝೋನ್ಗಳನ್ನು ಬೇರೆ ಮಾಡಿದ್ರು. ಸೊ ಇದೆಲ್ಲದಕ್ಕೂ ಕೂಡ ಅಂತಿಮ ಮುದ್ರೆ ಬೀಳಬೇಕು ಅಂತಂದರೆ ಕೂಲಂಕುಷವಾದ ಚರ್ಚೆ ಆಗಬೇಕಾಗುತ್ತೆ. ಆ ಚರ್ಚೆನೇ ಇವತ್ತಿನ ಸಭೆ. ಆ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಹಾಗೆ ನೋಡೋಕೆ ಹೋದರೆ ಹೈಕಮಾಂಡ್ಗೆ ಇವೆಲ್ಲ ವಿಚಾರಗಳು ಗೊತ್ತಿಲ್ಲದೆ ಏನಿಲ್ಲ.